ಲೇಡೀಸ್ ಅಂಡ್ ಜೆಂಟಲ್ಮನ್, ಬಳ್ಳಾರಿ ಬ್ಯಾನರ್ ಬಡಿದಾಟ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಬಳ್ಳಾರಿಯಲ್ಲಿ ಶುರುವಾದಂತಹ ಬ್ಯಾನರ್ ವಿವಾದ ರಾಜ್ಯವ್ಯಾಪಿ ಕಾಡ್ಗಿಚ್ಚಿನಂತೆ ವ್ಯಾಪಿಸಿದೆ. ರಾಜ್ಯ ರಾಜಕಾರಣದಲ್ಲಿ ಆಡಳಿತ ಪ್ರತಿಪಕ್ಷಗಳ ಸಂಘರ್ಷಕ್ಕೆ ವೇದಿಕೆಯಾಗ್ತಾ ಇದೆ. ಈಗ ಇದನ್ನೇ ಅಸ್ತ್ರ ಮಾಡಿಕೊಳ್ಳಲು ಬಿಜೆಪಿಗರು ಮುಂದಾಗಿದ್ದಾರೆ. ಇದಕ್ಕಾಗಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲು ಮುಂದಾಗಿದ್ರು. ಆದರೆ ಬಿಜೆಪಿ ನಾಯಕರಲ್ಲಿ ಭಿನ್ನ ರಾಗವನ್ನ ಆಡಿದ್ದಾರೆ. ಒಗ್ಗಟ್ಟಿನಲ್ಲೇ ಒಡಕುಂಟಾಗಿದೆಯಾ ಹಾಗಾದ್ರೆ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಬಳ್ಳಾರಿಯ ಬಲಿತ ರೆಡ್ಡಿಗಳ ಬ್ಯಾನರ್ ಬಡಿದಾಟದಲ್ಲಿ ಬಡಪಾಯಿ ರಾಜಶೇಖರ್ ರೆಡ್ಡಿ ಬಲಿಯಾಗಿದ್ದಾನೆ. ಆತನನ್ನೇ ನಂಬಿದಂತಹ ಆತನ ಕುಟುಂಬ ಬೇದಿಗೆ ಬಿದ್ದಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ 25 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಿದ್ದಾರೆ. ಈ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಹಾಗೂ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಕಡೆಯ 26 ಮಂದಿಯನ್ನ ಬಂಧಿಸಿ ಜೈಲಿಗಟ್ಟಲಾಗಿತ್ತು. ಈ ಪೈಕಿ 25 ಜನರಿಗೆ ಬೇಲ್ ಸಿಕ್ಕಿದೆ. ಭರತ್ ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿಯ ಗನ್ಮ್ಯಾನ್ ಗುರುಚರಣ್ ಸಿಂಗ್ಗೆ ಮಾತ್ರ ಬೇಲ್ ಸಿಗಲಿಲ್ಲ. ಬ್ಯಾನರ್ ಬಡಿದಾಟಕ್ಕೆ ಸಂಬಂಧಿಸಿ ಜನಾರ್ದನ್ ರೆಡ್ಡಿ ಹಾಗೂ ಭರತ್ ರೆಡ್ಡಿ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಕೊಂಡಿದ್ದಾರೆ. ಅದಕ್ಕೆ ಸಾಕ್ಷ್ಯಗಳೆಂಬಂತೆ ನಾನಾ ವಿಡಿಯೋಗಳನ್ನ ಒದಗಿಸಿದ್ದಾರೆ. ಈಗ ಅಸಲಿ ವಿಷಯವೇನೆಂದ್ರೆ, ಬಿಜೆಪಿ ನಾಯಕರು ಬೆಂಗಳೂರಿಗೆ ಪಾದಯಾತ್ರೆಯನ್ನ ಮಾಡಲು ಮುಂದಾಗಿದ್ದಾರೆ. ಇದರಲ್ಲಿ ಗಮನಾರ್ಹ ಅಂದ್ರೆ ಬಿಜೆಪಿಗರಲ್ಲೇ ಭಿನ್ನಾಭಿಪ್ರಾಯವಿದೆ. ಶ್ರೀರಾಮುಲು ನಾವು ಪಾದಯಾತ್ರೆ ಮಾಡ್ತೇವೆ ಅಂತ ಹೇಳಿ ತಿಳಿಸಿದ್ದಾರೆ. ಆದ್ರೆ ಅವರ ಆಪ್ತ ಮಿತ್ರ ಜನಾರ್ದನ್ ರೆಡ್ಡಿ ಇದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಅನ್ನ ತೋರ್ತಾ ಇಲ್ಲ. ಇನ್ನೊಂದೆಡೆ ಸೋಮಶೇಖರ್ ರೆಡ್ಡಿ ನಿಲುವು ತಿಳಿಸ್ಲೇ ಇಲ್ಲ. ಇದೇನು ಅಷ್ಟೊಂದು ಮಹತ್ವ ಇಲ್ಲ ಅಂದುಕೊಂಡ್ರು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಪಾದಯಾತ್ರೆ ಮಾಡಲು ಒಲವಿಲ್ಲ. ಆದರೆ ಅದನ್ನ ಅವರು ಹೇಳ್ತಾ ಇಲ್ಲ. ಇನ್ನೊಂದೆಡೆ ವಿಧಾನಸಭಾ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅಂತು ನೇರವಾಗಿಯೇ ತಮ್ಮ ನಿಲುವನ್ನ ತಿಳಿಸಿದ್ದಾರೆ. ಇಲ್ಲ, ನಾವು ಪಾದಯಾತ್ರೆಯನ್ನ ಮಾಡಲ್ಲ, ಬದಲಿಗೆ ಸಮಾವೇಶವನ್ನ ಮಾಡ್ತೇವೆ ಎಂದಿದ್ದಾರೆ. ಯಾರು ಏನೇನು ಹೇಳಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ತನಕ ಆಗಿದೆ ಪಕ್ಷ ನಮಗೆ ಪಾದಯಾತ್ರೆ ಮಾಡೋ ಸಲುವಾಗಿ ನಮಗೆ ಪರ್ಮಿಷನ್ ಅನ್ನು ಕೊಟ್ಟಿಲ್ಲ. ಡೇಟ್ ಒಂದು ವೇಳೆ ಹೆಚ್ಚು ಕಡಿಮೆ ಅಂದರೆ ಒಂದಿನ ಗೊತ್ತಿಲ್ಲ ಅಷ್ಟೇ ಆಗಲಿ. ಬಟ್ ಹೋರಾಟದ ವಿಷಯಗಳೆಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಡೇಟ್ ಸಬ್ಮಿಟ್. ಎಲ್ಲೋ ಒಂದ್ ಕಡೆ ಬಿಜೆಪಿಯ ನಾಯಕರಲ್ಲಿ ಒಗ್ಗಟ್ಟು ಕಾಣ್ತಾ ಇಲ್ಲ. ಎಲ್ಲಾ ನಾಯಕರ ಹೇಳಿಕೆಗಳನ್ನ ಗಮನಿಸಿದಾಗ ಶ್ರೀರಾಮುಲು ಮಾತ್ರ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತಿದ್ದಾರೆ. ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಅವರಿಗೆ ಪಾದಯಾತ್ರೆ ಮಾಡುವಂತಹ ಮನಸ್ಸು ಇಲ್ಲದಾಗಿದೆ. ಅಶೋಕ್ ಅವರು ನೇರವಾಗಿಯೇ ಹೇಳಿದ್ದಾರೆ. ವಿಜಯೇಂದ್ರ ಅವರು ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಈ ಹಿಂದೆ 2013ರಲ್ಲಿ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆಯನ್ನ ಮಾಡಿ ಬಳಿಕ CM ಆಗಿರುವಂತಹ ಸಿದ್ದರಾಮಯ್ಯ ಅವರ ಲೆಕ್ಕ ಚುಕ್ತಾ ಮಾಡಲು ಬಳ್ಳಾರಿಯ ಬಿಜೆಪಿ ಬಾಬುಗಳು ಮುಂದಾಗಿದ್ದಾರೆ. ಆದರೆ ಅವರಿಗೆ ಸ್ವಪಕ್ಷದವರಿಂದಲೇ ಆರಂಭಿಕ ವಿಘ್ನ ಎದುರಾಗಿದೆ. ಇದರ ಹಿಂದೆ ನಾನಾ ಲೆಕ್ಕಾಚಾರಗಳಿವೆ. ವಿಜಯೇಂದ್ರ ಅವರಿಗೆ ನಡ್ಡಾ ಅವರು ಅನುಮತಿಯನ್ನ ಕೊಡ್ತಾರಾ? ವಿಜಯೇಂದ್ರರಿಂದ ಅನುಮತಿ ಸಿಕ್ಕರೂ ಜನಾರ್ದನ್ ರೆಡ್ಡಿ ಪಾದಯಾತ್ರೆಯನ್ನ ನಡೆಸ್ತಾರಾ? ಕೇವಲ ಸಮಾವೇಶವನ್ನ ನಡೆಸ್ತಾರಾ? ಅಥವಾ ಈ ಎರಡೂ ಮಾಡದೆ ಸುಮ್ಮನೆ ಬೊಬ್ಬೆ ಹಾಕಿ ಸೈಲೆಂಟ್ ಆಗಿ ಬಿಡ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ರಾಜ್ಯದ ನಮ್ಮ ಕೋರ್ ಕಮಿಟಿ ತೀರ್ಮಾನ ಮಾಡಿದಿರಿ. 17ನೇ ತಾರೀಕು ಬಳ್ಳಾರಿಯಲ್ಲಿ ದೊಡ್ಡ ಸಮಾವೇಶ ಮಾಡೋ ಮುಖಾಂತರ ರಾಜ್ಯ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರುವಂಥದ್ದು